ಹಾರ್ಟ್ ಬೀಟ್ ಬಂದು 144 ಬೀಟ್ಸ್ ಪರ್ ಮಿನಿಟು. ಪ್ಲೆಸೆಂಟಾ ಬಂದು ಆ್ಯಂಟಿರೇರೆ. ನನಗೆ ಪ್ಲೆಸೆಂಟಾ ಬಂದು ಆ್ಯಂಟಿರೇರೆ ಇದೆ. ಅಂದರೆ 5th ಮಂತ್ ಸ್ಕ್ಯಾನಲ್ಲೂ ಆ್ಯಂಟಿರೇರೆ ಇತ್ತು, 7 ಮಂತಲ್ಲೂ ಆ್ಯಂಟಿರೇರೆ ಇದೆ. ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಶುಭ ಸಂಜೆ. ಎಲ್ರದ್ದು ಕಾಫಿ ಆಯಿತಾ? ವಿಡಿಯೋ ನೋಡ್ತಿರೋರು ಎಲ್ಲರೂ ಮೇಘನಾ ಮಹಾದೇವ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನನ್ನ ವಿಡಿಯೋ ಫಸ್ಟ್ ನೀವೇ ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಂದು ನಾನು ಕ್ಷಮಿಸಿ ವಿಡಿಯೋ ಮಾಡೋಣಾಗ ಸಾಂಗ್ ಪ್ಲೇ ಆಗ್ತಿತ್ತು. ಸೊ ನಾನು ವಾಯ್ಸ್ ಅವನ್ನ ಕೊಟ್ಟಿದ್ದೀನಿ. ಮೊದಲಿಗೆ ಹೇಳಬೇಕು ಅಂದರೆ, ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ಅವು ಮಕ್ಕಳೇ. ಎಲ್ಲ ಪ್ರೆಗ್ನೆಂಟ್ಗಳು ನೋಡ್ತಾರೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ, ಯಾವ ಪಾಪು ಆಗುತ್ತೆ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅದರಲ್ಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ತುಂಬ ವಿಡಿಯೋಸ್ನ ನೋಡಿದ್ದೀನಿ. ಬಟ್ ವಿಡಿಯೋಸ್ ನೋಡಿದ್ರಲ್ಲಿ 50-50, ಯಾವುದು 100% ಅಂತ ಆಗಲ್ಲ. ಮಗು ಹುಟ್ಟಿದ ಮೇಲೇ ಗೊತ್ತಾಗೋದು ಅದು ಹೆಣ್ಣು ಗಂಡು ಅಂತ. ಯಾವ ಮಕ್ಕಳಾಗಲಿ ಭೇದ ಭಾವ ಬೇಡ. ದೇವ್ರು ಕೊಟ್ಟವರನ್ನು ನಾವು ಸ್ವೀಕಾರ ಮಾಡಬೇಕಷ್ಟೇ. ನಮ್ಮ ಹಣೆಯಲ್ಲಿ ಬರೆದಿದ್ರೆ ಇಂಥ ಪಾಪುನೇ ಅಂತ ಯಾರೂ ತಪ್ಸೋಕ್ಕಾಗಲ್ಲ. ಅದನ್ನು ಸ್ಕ್ಯಾನ್ ರಿಪೋರ್ಟ್ ನೋಡಿ ನಾನು ಡಿಪೆಂಡ್ ಅಂತ 140ಕ್ಕಿಂತ ಮೇಲಿದ್ದರೆ ಹೆಣ್ಣು ಪಾಪು ಆಗುತ್ತೆ, ಕೆಳಗಡೆ ಇದ್ದರೆ ಗಂಡು ಪಾಪು ಆಗುತ್ತೆ. ಮತ್ತು ಪ್ಲೆಸೆಂಟಾ ಆ್ಯಂಟಿಯರಿಯರ್ ಇದ್ದರೆ ಹೆಣ್ಣು ಪಾಪು ಆಗುತ್ತೆ, ಪ್ಲೆಸೆಂಟಾ ಪೋಸ್ಟೀರಿಯರ್ ಇದ್ದರೆ ಗಂಡು ಪಾಪು ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಇದೆಲ್ಲ ಸುಳ್ಳು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಹಿರಿ ಮಗಳು ಪ್ರೆಗ್ನೆಂಟಲ್ಲಿ ಪ್ಲೆಸೆಂಟಾ ಪೋಸ್ಟೀರಿಯರೇ ಇತ್ತು, ಬಟ್ ನನಗಾಗಿದೆ ಹೆಣ್ಣು ಪಾಪು. ಆದರೆ ನನಗೆ ಗಂಡು ಪಾಪು ಆಗಿಲ್ಲ ಅಂತ ಏನು ಬೇಜಾರಿಲ್ಲ. ತುಂಬಾ ಖುಷಿಯಿದೆ ನನ್ನ ಮಗಳಂತ ಹುಟ್ಟಿದ್ದು. ಅಂದರೆ ಅದಕ್ಕಿಂತ ಮೊದಲು ಒಂದು ನೋವು ಅನುಭವಿಸಿದ್ದೆ. ಸೊ ಆ ನೋವನ್ನ ಮರೆಸೋಕೆ ನನಗೆ ಇವಳು ಮಗಳಾಗಿ ಬಂದಿದ್ದಂಗೆ ಇನ್ನೂ ತುಂಬಾ ಖುಷಿ ಆಯಿತು. ಹೆಣ್ಣು ಪಾಪು ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ. ಹೆಣ್ಮಕ್ಳು ಅನ್ನೋದೇ ಒಂಥರ ಲಕ್ಷ್ಮೀ ಸ್ವರೂಪ ಇದ್ದಂಗೆ. ಮನೆಗೆ ಮಹಾಲಕ್ಷ್ಮಿ ಬಂದು ಅಂತ ಸಂತೋಷದಿಂದ ಸ್ವೀಕಾರ ಮಾಡಿ. ಓಕೆ, ಈಗ ನನ್ನ ಮಗನ ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಮಗಳು ಸ್ಕ್ಯಾನ್ ರಿಪೋರ್ಟ್ಸನ್ನು ನಾನು ತೋರಿಸ್ತೀನಿ. ಅದು ಊರಲ್ಲಿ ಇಟ್ಬಿಟ್ಟಿದ್ದೀನಿ. ಇದೇ ನನ್ನ ಮಗಂದು ಸ್ಕ್ಯಾನ್ ರಿಪೋರ್ಟ್ಸು, ಅಂದರೆ ಬಾಯ್ ಬೇಬಿ ಸ್ಕ್ಯಾನ್ ರಿಪೋರ್ಟು. ಇದು 1.5 ಮಂತ್ದು 29/9/2023 ಮಾಡಿಸಿದ್ದು. ಆವಾಗ ನನಗೆ ಹಾರ್ಟ್ ಬೀಟ್ ಬಂದು 174 ಬೀಟ್ಸ್ ಪರ್ ಮಿನಿಟ್ ಇತ್ತು. ಈ ಸ್ಕ್ಯಾನ್ ಮಾಡಿಸಿದಾಗ ನನಗೆ 10 ವೀಕ್ 2 ಡೇಸ್ ಆಗಿತ್ತು. ಇದು ಜಸ್ಟ್ ಡೇಟಿಂಗ್ ಮತ್ತು ಕನ್ಫರ್ಮೇಷನ್ ಸ್ಕ್ಯಾನಿಂಗ್ ಆಗಿರೋದ್ರಿಂದ ಇಲ್ಲಿ ಪ್ಲೆಸೆಂಟಾ ಎಲ್ಲ ಬರಲ್ಲ. ಜಸ್ಟ್ ಹಾರ್ಟ್ ಬೀಟ್ ಒಂದು ಬರುತ್ತೆ ಮತ್ತು ಎಷ್ಟು ವೀಕ್ ಆಗೈತೆ ಅಂತ ಅಷ್ಟೇ ಕೊಡ್ತಾರೆ. ಆಮೇಲೆ ಈ ಡೇಟ್ ಬರುತ್ತೆ. ಇದು 3 ಮಂತ್ ಸ್ಕ್ಯಾನ್ ರಿಪೋರ್ಟು. ಇದು 31/10/2023 ಮಾಡಿಸಿದ್ದು. ಇದಕ್ಕೆ ಪ್ಲೆಸೆಂಟಾ ಬಂದೈತೆ. ಇದಕ್ಕೆ ಪ್ಲೆಸೆಂಟಾ ಪೋಸ್ಟೀರಿಯರ್ ಇದೆ. ಆ್ಯಕ್ಚುಲಿ ಇದು ಸ್ಕ್ಯಾನ್ ಮಾಡಬೇಕಾದ್ರೆ ಡಾಕ್ಟರು ಹೇಳಿದ್ದು ನಾನು ಕೇಳಿಸ್ಕೊಂಡೆ ಆ್ಯಂಟಿಯರಿಯರ್ ಪ್ಲೆಸೆಂಟಾ ಅಂತ ಹೇಳಿದ್ರು. ಟೈಪ್ ಮಾಡಬೇಕಾದ್ರೆ ಪೋಸ್ಟೀರಿಯರ್ ಅಂತ ಹಾಕ್ಬಿಟ್ಟವ್ರೆ. ನಾನು ಅದನ್ನು ನೆಕ್ಸ್ಟ್ ಕೇಳಿದಾಗ ಅವರು ಏನಾಗಲ್ಲ ಬಿಡಿ ಅಂದರು. ನಾವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲಿಲ್ಲ, ಸುಮ್ಮನೆ ಅದೇ. FHR ಬಂದು 156 ಬೀಟ್ಸ್ ಪರ್ ಮಿನಿಟ್ ಇದೆ. ನನಗೆ ಈ ಸ್ಕ್ಯಾನ್ ಮಾಡಿಸಿದಾಗ 15 ವೀಕ್ಸ್ 5 ಡೇಸ್ ಆಗಿತ್ತು. ಇದು 5th ಮಂತ್ ಸ್ಕ್ಯಾನ್ ರಿಪೋರ್ಟು, ಅಂದರೆ ಅನಮಲಿ ಸ್ಕ್ಯಾನು. ಇದನ್ನು 11/12/2023 ಮಾಡಿಸಿದ್ದು. FHR ಬಂದು 152 ಬೀಟ್ಸ್ ಪರ್ ಮಿನಿಟ್ ಇತ್ತು. ಪ್ಲೆಸೆಂಟಾ ಬಂದು ಆ್ಯಂಟಿರಿಯರ್ ಇದೆ, ಫಸ್ಟ್ ಗ್ರೇಡ್ ಇದೆ. ಮತ್ತು ನನಗೆ ಅವಾಗ ಸ್ಕ್ಯಾನಿಂಗ್ ಮಾಡಿಸಿದಾಗ 20 ವೀಕ್ಸ್ 5 ಡೇಸ್ ಆಗಿತ್ತು. ಇಲ್ಲಿ EDD ಬಂದು 24/4/2024 ಕೊಟ್ಟಿದ್ದರು. ಪಾಪು ವೆಯ್ಟ್ ಬಂದು 404 ಗ್ರಾಮ್ ಇತ್ತು. ಇದು ಬಂದು 7 ಮಂತ್ ಸ್ಕ್ಯಾನ್ ರಿಪೋರ್ಟು, 6/2/2024 ಮಾಡಿಸಿದ್ದು. ನನಗೆ ಪ್ಲೆಸೆಂಟಾ ಬಂದು ಆ್ಯಂಟಿರಿಯರೇ ಇದೆ. ಅಂದರೆ 5th ಮಂತ್ ಸ್ಕ್ಯಾನಲ್ಲೂ ಆ್ಯಂಟಿರಿಯರೇ ಇತ್ತು, 7 ಮಂತಲ್ಲೂ ಆ್ಯಂಟಿರಿಯರೇ ಇದೆ. ವಿಡಿಯೋ ನೋಡ್ತಿರೋರೆಲ್ಲರೂ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವೇ ನನ್ನ ವಿಡಿಯೋ ನೋಡ್ಬೋದು, ಆಯಿತಾ? ಬಂದು 30/4/2024 ಕೊಟ್ಟವ್ರೆ. ಮತ್ತು ಪಾಪು ವೆಯ್ಟ್ ಬಂದು 1/58 ± 194. ಮತ್ತು ಹಾರ್ಟ್ ಬೀಟ್ ಬಂದು 134 ಬೀಟ್ಸ್ ಪರ್ ಮಿನಿಟ್. ಈ ಸ್ಕ್ಯಾನ್ ಮಾಡಿಸಿದಾಗ 28 ವೀಕ್ಸು
0 ಡೇ ಆಗಿತ್ತು. ಇದು 9 ಮಂತ್ ಸ್ಕ್ಯಾನ್ ರಿಪೋರ್ಟು, ಲಾಸ್ಟ್ ಸ್ಕ್ಯಾನು 6/4/2024 ಸ್ಕ್ಯಾನ್ ಮಾಡಿಸಿದ್ದು, ಗ್ರೋತ್ ಸ್ಕ್ಯಾನೇ. ಈ ಸ್ಕ್ಯಾನ್ ಮಾಡಿಸಿದಾಗ ನನಗೆ EDD ಡೇಟ್ ಕೊಟ್ಟಿದ್ದು 37 ವೀಕ್ಸ್ 3 ಡೇಸಲ್ಲಿ 3 ಡೇಸ್ ಆಗುತ್ತೆ ಡೆಲಿವರಿ ಅಂತ ಹೇಳಿದರು. ಮತ್ತು ಹಾರ್ಟ್ ಬೀಟ್ ಬಂದು 144 ಬೀಟ್ಸ್ ಪರ್ ಮಿನಿಟು. ಪ್ಲೆಸೆಂಟ ಬಂದು ಆ್ಯಂಟೀರಿಯರೇ. ನನಗೆ 5 ಮಂತ್ ಸ್ಕ್ಯಾನಿಂದ 7 ಮಂತ್ ಸ್ಕ್ಯಾನ್ 9 ಮಂತ್ ಸ್ಕ್ಯಾನ್ವರೆಗೂ ಆ್ಯಂಟೀರಿಯರೇ ಚೇಂಜ್ ಆಗಿಲ್ಲ, ಆ್ಯಂಟೀರಿಯರ್ ಸ್ಕ್ಯಾನೇ ಇತ್ತು. ಆ್ಯಂಟೀರಿಯರ್ ಪ್ಲೆಸೆಂಟನೇ ಇತ್ತು. ಮತ್ತು ಪಾಪು ವೆಯ್ಟ್ ಬಂದು 3053 ±446 ಗ್ರಾಮ್ಸ್ ಇದ್ದ. ಮತ್ತು ಈ ಸ್ಕ್ಯಾನ್ ಮಾಡಿಸಿದಾಗ 36 ವೀಕ್ 3 ಡೇಸ್ ಆಗಿತ್ತು ನನಗೆ.